ತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧ 18ನೇ ಅಧ್ಯಾಯದಲ್ಲಿ ಇವತ್ತು 32ನೇ ಶ್ಲೋಕ. ಜರಾಯುಜಂ ಸ್ವೇದಜಮಂಡಜೋದ್ವಿಜಂ ಚರಾಚರಂ ದೇವರ್ಷಿ ಪಿತೃಭೂತಭೇದಂ ದ್ಯೌಃಖಂ ಕ್ಷಿತಿಶೈಲಸರಿತ್ಸಮುದ್ರ ದ್ವೀಪಗ್ರಹರ್ಕ್ಷೇತ್ಯಭಿಧೇಯ ಏಕಃ. ಭಗವಂತನನ್ನ ಸ್ತೋತ್ರ ಮಾಡ್ತಾ, ಕೂರ್ಮರೂಪಿಯಾದ ಭಗವಂತನ ಸ್ತೋತ್ರ ಹಿರಣ್ಮಯ ಖಂಡದಲ್ಲಿ ಅಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಜನರ ಜೊತೆಗೆ ಅರ್ಯಮ ಎಂಬತಕ್ಕಂತಹ ಪಿತೃಗಳಿಗೆ ಅಧಿಪತಿ ಸ್ತೋತ್ರ ಮಾಡ್ತಾ ಮುಂದುವರಿಸ್ತಾ ಇದ್ದಾನೆ. ನೀನು ಈ ಇಡೀ ಜಗತ್ತಿಗೆ ಅಂತರ್ಯಾಮಿ ಆಗಿದ್ದಿ. ಅಂತರ್ಯಾಮಿ ಆಗಿರೋದ್ರಿಂದಲೇನೆ ಎಲ್ಲ ಶಬ್ದಗಳು ಕೂಡ ಮುಖ್ಯವಾಗಿ ನಿನ್ನನ್ನೇ ಹೇಳ್ತಾ ಇದ್ದಾವೆ ಅಂತ. ಜರಾಯುಜ, ಸ್ವೇದಜ, ಅಂಡಜ, ಉದ್ವಿಜ, ದೇವ, ಋಷಿ, ಪಿತೃ, ಭೂತ, ಈ ಎಲ್ಲ ಹೆಸರುಗಳು ಕೂಡ ಅಷ್ಟೇ ಅಲ್ಲ, ಚರ, ಅಚರ, ಸ್ವರ್ಗ, ಅಂತರಿಕ್ಷ, ಭೂಮಿ, ಪರ್ವತ, ನದಿ, ಸಮುದ್ರ, ದ್ವೀಪ, ಗ್ರಹ, ನಕ್ಷತ್ರ, ಈ ಶಬ್ದಗಳು ಕೂಡ, ಈ ಎಲ್ಲ ಶಬ್ದಗಳು ಕೂಡ ನಿನ್ನನ್ನೇ ಹೇಳ್ತಾ ಇದ್ದಾವೆ. ಈ ಎಲ್ಲ ಶಬ್ದಗಳಿಂದ ಮುಖ್ಯ ವಾಚ್ಯನಾಗಿರ್ತಕ್ಕಂಥವನು ನೀನೇ. ಉಳಿದವರೆಲ್ಲ ಅಮುಖ್ಯವಾಗಿ ಅವರು ಕೂಡ ಕರೆಸ್ಕೊಳ್ತಾರೆ. ಅವರೆಲ್ಲರೂ ನಿನ್ನ ಅಧೀನ. ಅವರೆಲ್ಲರ ಒಳಗೆ ಆ ಶಬ್ದಗಳಿಂದ ಮುಖ್ಯವಾಗಿ ಕರೆಸಿಕೊಂಡು ಅವರನ್ನೆಲ್ಲರನ್ನೂ ನಿಯಂತ್ರಣ ಮಾಡ್ತಾ ಇರತಕ್ಕಂಥವನು ನೀನೇ ಆಗಿದ್ದಿ. ಅವರಲ್ಲಿ ಜರಾಯುಜತ್ವ ಮೊದಲಾದವುಗಳು ಇರೋದು ಕೂಡ ನಿನ್ನ ಅಧೀನವಾಗೇ ಇರೋದು. ಆದ್ರಿಂದ ಅವರು ಜರಾಯುಜ, ಸ್ವೇದಜ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತಾರಷ್ಟೆ. ಅವರಲ್ಲಿ ಆ ಜರಾಯುಜತ್ವ ಇದೆ, ಆದರೆ ಅಮುಖ್ಯವಾಗಿ ಇದೆ. ಮುಖ್ಯವಾಗಿ ಆ ಶಬ್ದ ವಾಚ್ಯತ್ವ ನಿನ್ನಲ್ಲೇ ಇರೋದು. ಯಾಕೆ ಅಂದರೆ ಅವರಲ್ಲಿ ಇರುವ ಆ ಜರಾಯುಜತ್ವ ಅನ್ನೋದು ನಿನ್ನ ಅಧೀನ. ಅದಕ್ಕೆ ನೀನೇ ಸ್ವಾಮಿ, ನೀನೇ ಒಡೆಯ. ಆ ಕಾರಣದಿಂದ ಆ ಎಲ್ಲ ಶಬ್ದಗಳು ಕೂಡ ನಿನ್ನನ್ನೇ ಹೇಳ್ತಾವೆ. ಅಜ್ಞಾನಿಗಳು ಅಮುಖ್ಯವಾದ ವ್ಯವಹಾರವನ್ನ ಅವು ಆ ಪದಾರ್ಥಗಳಲ್ಲಿ ಮಾಡ್ತಾರೆ. ಆದರೆ ಜ್ಞಾನಿಗಳು ಮಾತ್ರ ಮುಖ್ಯವಾಗಿ ನಿನ್ನಲ್ಲೇ ವ್ಯವಹಾರ ಮಾಡ್ತಾರೆ. ಆ ಎಲ್ಲ ಶಬ್ದಗಳ ವ್ಯವಹಾರ ನಿನ್ನಲ್ಲೇ ಇರೋದು. ಅದನ್ನು ಜ್ಞಾನಿಗಳು ಮಾಡ್ತಾರೆ. ಹಾಗಾಗಿ ಸಕಲ ಶಬ್ದ ವಾಚ್ಯನಾಗಿದ್ದಿ ನೀನು ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅರ್ಯಮ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳೋ ಥರ ಬ್ರಹ್ಮನಿಗಿಂತ ಬೇರೆಯಾಗಿ ಯಾವುದೂ ಇಲ್ಲ, ಆದ್ದರಿಂದ ಸರ್ವ ಶಬ್ದಗಳಿಂದಲೂ ವಾಚ್ಯ ಬ್ರಹ್ಮನೇ ಅಂತ ಹೇಳ್ತಾರೆ. ಆದರೆ ಅವರು ಹೇಳೋ ಈ ಮಾತು ಅವರ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ಯಾಕೆ ಅಂದರೆ ಅವರು ಬ್ರಹ್ಮನಿಗೆ ವಾಚ್ಯತ್ವವನ್ನು ಒಪ್ಪೇ ಇಲ್ಲ. ಅವರು ಎಲ್ಲ ಶಬ್ದಗಳು ಲಕ್ಷಣಾವೃತ್ತಿಯಿಂದ ಬ್ರಹ್ಮನನ್ನು ಹೇಳುತ್ತದೆ ಅಂತ ಅನ್ನೋದು ಅದ್ವೈತ ಮತ. ಅದಕ್ಕೆ ವಿರುದ್ಧವಾಗಿ ಅವರೇ ಬ್ರಹ್ಮನಿಗಿಂತ ಬೇರೆಯಾದ ಯಾವ ವಸ್ತುವು ಇಲ್ಲ, ಆದ್ರಿಂದ ಎಲ್ಲ ಶಬ್ದಗಳಿಂದಲೂ ವಾಚ್ಯ ಬ್ರಹ್ಮನೇ ಅಂತ ಹೇಳ್ತಾರೆ. ವಾಚ್ಯ ಬ್ರಹ್ಮ ಅಂತ ಹೇಳ್ತಾರೆ. ಅವರು ತಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ತಾವು ಮಾತಾಡಿದ್ದಾರೆ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಎಲ್ಲ ಭಗವಂತನ ಶರೀರ ಆಗಿರೋದ್ರಿಂದ ಶರೀರವಾಚಕ ಶಬ್ದ ಎಲ್ಲವೂ ಶರೀರವನ್ನೇ ಹೇಳುತ್ತದೆ, ಆದ್ರಿಂದ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುತ್ತದೆ ಅಂತ ಆ ರೀತಿ ಹೇಳುತ್ತಾರೆ. ಆದರೆ
ಶರೀರವಾಚಕ ಅಂತ ಒಪ್ಪಿರುವಂತಹ ಶಬ್ದಗಳೆಲ್ಲ ಶರೀರವನ್ನ ಹೇಳೋದಿಲ್ಲ, ಶರೀರ ಉಳ್ಳವನನ್ನ ಹೇಳುತ್ತದೆ ಅಂತ. ಈ ರೀತಿ ಹೇಳ್ತಾ ಇದ್ದಾರೆ. ಭಗವಂತನ ಶರೀರ ಆಗಿರೋದ್ರಿಂದ ಆ ಶರೀರವಾಚಕ ಶಬ್ದ ಎಲ್ಲ ಶರೀರಿಯನ್ನೇ ಹೇಳುತ್ತದೆ ಅಂತ ಅವರು ಹೇಳ್ತಾರೆ. ಶರೀರವಾಚಕ ಶಬ್ದ ಶರೀರ ಹೇಳಬೇಕು, ಶರೀರ ಉಳ್ಳವನನ್ನು ಹೇಗೆ ಹೇಳುತ್ತದೆ? ಇದು ಅವರ ಮಾತಿನಲ್ಲಿ ವಿರೋಧ ಎದ್ದು ಕಾಣ್ತದೆ. ಇನ್ನು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಭಗವಂತ ಸರ್ವಾತ್ಮಕನಾಗಿದ್ದಾನೆ, ಆದ್ರಿಂದ ಸರ್ವ ಶಬ್ದಗಳು ಭಗವಂತನನ್ನ ಹೇಳುತ್ತದೆ ಅಂತ. ಯಾಕೆಂದ್ರೆ ಭಗವಂತನಿಗಿಂತ ಬೇರೆ ಏನು ಇಲ್ಲ, ಇರೋದೊಂದೇ ಭಗವಂತ ಒಬ್ಬನೇ ಸತ್ಯ, ಆದ್ರಿಂದ ಎಲ್ಲವೂ ಅವನೇ, ಸರ್ವಾತ್ಮಕ ಅವನು, ಆದ್ರಿಂದ ಎಲ್ಲಾ ಶಬ್ದಗಳು ಅವನನ್ನೇ ಹೇಳುತ್ತದೆ ಅಂತ. ಆದ್ರೆ ಭಗವಂತ ಜಗತ್ತಿಗೆ ಉಪಾದಾನ ಆಗಿರೋದ್ರಿಂದ ಸರ್ವಾತ್ಮಕ ಅಂತ ಅವರ ಅಭಿಪ್ರಾಯ. ಉಪಾದಾನ ಕಾರಣ ಅಂದ್ರೆ ತಾನೇ ಜಗತ್ತಾಗಿ ಪರಿಣಾಮ ಆಗಿದ್ದಾನೆ ಅಂತ ಅವರು ಒಪ್ತಾರೆ. ಭಗವಂತನೇ ಸರ್ವಾತ್ಮಕ ಅಂದ್ರೆ ಎಲ್ಲವೂ ಅವನೇ, ಎಲ್ಲವೂ ಅವನೇ ಅಂದ್ರೆ ಎಲ್ಲ ಆಗಿ ಅವನೇ ಪರಿಣಾಮ ಆಗಿದ್ದಾನೆ ಅಂತ ಉಪಾದಾನ. ಉಪಾದಾನಕ್ಕೂ ಉಪಾದೇಯಕ್ಕೂ ಅತ್ಯಂತ ಅಭೇದ ಇಲ್ಲ, ಭೇದವೂ ಇದೆ ಅಭೇದವೂ ಇದೆ ಅಂತ ಎಲ್ಲರೂ ಒಪ್ಪಿದ್ದಾರೆ. ಹಾಗಾಗಿ ಭಗವಂತನಿಗಿಂತ ಬೇರೆ ಏನು ಇಲ್ಲ ಅಂತನ್ನೋ ಅವರ ಸಿದ್ಧಾಂತಕ್ಕೆ ಅದು ವಿರುದ್ಧ ಆಗ್ತದೆ. ಎಲ್ಲ ಬೇರೇನೂ ಇದೆ ಉಪಾದಾನ ಅಂತ ಒಪ್ಪಿಬಿಟ್ರೆ ಅಭೇದ ಇದ್ರೂ ಕೂಡ ಭೇದ ಇದ್ದೇ ಇದೆ ಅಂತ ಒಪ್ಪಬೇಕಾಗತ್ತೆ. ಭೇದ ಇದೆ ಅಂತ ಒಪ್ಪೋದು ಅವರ ಸಿದ್ಧಾಂತಕ್ಕೆ ವಿರುದ್ಧ. ಮತ್ತೆ ಒಂದು ಅಭೇದ ಇದ್ರೂ ಕೂಡ ಉಪಾದಾನ ಉಪಾದೇಯಗಳಿಗೆ ಹೆಸರು ಮಾತ್ರ ಬೇರೆ ಬೇರೆನೇ ಇರ್ತದೆ. ಈಗ ಮಣ್ಣು ಮಡಕೆಯಾಗಿ ಪರಿಣಾಮ ಆಗ್ತದೆ, ಮಣ್ಣು ಮಡಕೆಗೆ ಉಪಾದಾನ ಕಾರಣ, ಆದರೂ ಮಣ್ಣಿಗೂ ಘಟಕ್ಕೂ ಭೇದನೂ ಇದೆ ಅಭೇದನೂ ಇದೆ. ಅಭೇದ ಇದ್ರೂ ಕೂಡ ಮಣ್ಣಿಗೆ ಹೆಸರು ಬೇರೆ, ಮಡಕೆಗೆ ಹೆಸರೇ ಬೇರೆ. ಗಡಿಗೆಯನ್ನ ಮಣ್ಣು ಅಂತ ಯಾರು ಕರೆಯೋದಿಲ್ಲ, ಮಣ್ಣನ್ನ ಗಡಿಗೆ ಅಂತ ಯಾರು ಕರೆಯೋದಿಲ್ಲ. ಹಾಗಾಗಿ ಹೆಸರು ಬೇರೆ ಬೇರೆನೇ ಇರ್ತದೆ. ಹಾಗಾಗಿ ಎಲ್ಲಾ ವಸ್ತುಗಳ ಹೆಸರು ಭಗವಂತನಿಗೆ ಅಂತನ್ನೋದು ಈ ದೃಷ್ಟಾಂತ ಕೊಟ್ಟು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಗಿರಿಧರಿ ವ್ಯಾಖ್ಯಾನದಲ್ಲಿರ್ತಕ್ಕಂತಹ ಒಂದು ಕೊರತೆ. ಹಾಗಾಗಿ ಇಲ್ಲಿ ಎಲ್ಲಾ ಶಬ್ದಗಳು ಭಗವಂತನನ್ನ ಹೇಳುತ್ತದೆ ಅಂತನ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಅದಕ್ಕೆ ಮಧ್ವಾಚಾರ್ಯರು ನಮಗೆ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ತಿಳಿಸಿಕೊಟ್ಟು ಸಕಲ ಶಬ್ದ ವಾಚ್ಯತ್ವ ಭಗವಂತನಲ್ಲಿ ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಾಂತರ್ಯಾಮಕತ್ವಾತ್ತು ಸರ್ವನಾಮ ಹರಿಸ್ವಯಂ ನತು ಸರ್ವಸ್ವರೂಪತ್ವಾತ್ ರೂಪತ್ವಂ ಉಪಚಾರತಃ ಇತಿ ಇತಿ ಚ ಅಂತ. ಭಗವಂತ ಸರ್ವಾಂತರ್ಯಾಮಿ ಆಗಿರೋದ್ರಿಂದಲೇನೆ ಎಲ್ಲ ಸರ್ವಶಬ್ದಗಳಿಗೂ ಕೂಡ ಸ್ವತಃ ಮುಖ್ಯವಾಚ್ಯನಾಗಿದ್ದಾನೆ ಭಗವಂತ, ಹೊರತು ಸರ್ವಸ್ವರೂಪ ಅನ್ನೋ ಕಾರಣದಿಂದ ಅಲ್ಲ. ನತು ಸರ್ವಸ್ವರೂಪತ್ವಾತ್ ಅಂತ. ಹಾಗಾಗಿ ಸರ್ವಶಬ್ದ ವಾಚ್ಯತ್ವ ಭಗವಂತನಿಗೆ ಬಂದದ್ದು ಸರ್ವ ಅಂತರ್ಯಾಮಿ ಆಗಿರೋದ್ರಿಂದ, ಎಲ್ಲದರೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನಾದ್ದರಿಂದ ಸರ್ವಶಬ್ದ ವಾಚ್ಯತ್ವ. ಆದರೆ ಹಿಂದೆ ಇನ್ನೊಂದು ಪ್ರಶ್ನೆ ಬರ್ತದೆ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಯದ್ರೂಪಮೇತತ್ ಅಂತ ಬಂದಿದೆ. ಯದ್ರೂಪಮೇ ತನ್ನಿಜಮಾಯಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪರೂಪಿತಂ ಅಂತಲ್ಲಿ ಯದ್ರೂಪಂ ಏತತ್, ಏತತ್ತು ಅಂದ್ರೆ ಈ ಜಗತ್ತು, ಯದ್ರೂಪಂ ಭಗವಂತನದ್ದೇ ಒಂದು ರೂಪ ಅಂತ ಹೇಳಿದ್ದಾರೆ. ಜಗತ್ತಿನ ಅಂತರ್ಯಾಮಿ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡಕ್ಕೂ ವಿರೋಧ ಬರುತ್ತಲ್ಲ. ಅಲ್ಲಿ ಯದ್ರೂಪಂ ಅಂತ ಹೇಳಿ ಜಗತ್ತು ಭಗವಂತನದ್ದೇ ಒಂದು ರೂಪ ಅಂತ ಹೇಳಿದ್ದಾರೆ, ಇಲ್ಲಿ ಭಗವಂತ ಜಗತ್ತಿನ ಅಂತರ್ಯಾಮಿ ಅಂತ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೂ ಕೂಡ ಇದೇ ಬ್ರಹ್ಮಾಂಡ ಪುರಾಣದ ವಾಕ್ಯವೇ ಉತ್ತರ ಕೊಡ್ತದೆ. ಶ್ರುತಿಯು ಕೂಡ ದ್ವೇವಾವ ಬ್ರಹ್ಮಣೋ ರೂಪೇ ಅಂತ ಹೇಳಿ ಇದು ಭಗವಂತನ ರೂಪ ಅಂತಾನೆ ಹೇಳ್ತಾ ಇದೆ ಅಲ್ವಾ ಅಂತನ್ನೋ ಪ್ರಶ್ನೆಗೆ ಆ ಶ್ರುತಿಯು ಪೂರಕವಾಗಿದೆ. ಹಾಗಾದ್ರೆ ಜಗತ್ತು ಬ್ರಹ್ಮನ ರೂಪ ಅಂದ್ರೆ ಏನು? ಬ್ರಹ್ಮನ ರೂಪ ಅಂದ್ರೆ ಭಗವಂತನ ಪ್ರತಿಮೆ ಅಂತ ಅರ್ಥ ಅಷ್ಟೆ. ಅವನ ರೂಪದಂತೆ ಇರ್ತಕ್ಕಂತಹ ಪ್ರತಿಮೆ ಅದು,
ರೂಪ ಅಂದ್ರೆ ಅವನ ಸ್ವರೂಪ ಅಲ್ಲ. ನತು ಸರ್ವಸ್ವರೂಪತ್ವಾತ್. ಮತ್ತು ರೂಪತ್ವಂ ಉಪಚಾರತಃ ಅಂತ ಗೌಣ ವ್ಯವಹಾರ. ಜಗತ್ತು ಅವನ ರೂಪ ಅಂತ ಹೇಳೋದು ಉಪಚಾರತಃ, ಗೌಣವಾಗಿ ವ್ಯವಹಾರ ಮಾಡೋದು. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳುತ್ತದೆ. ಯಾಕೆ ಅಂದರೆ ಎಲ್ಲಾ ಶಬ್ದಗಳು ಏನು ಅರ್ಥವನ್ನು ತಿಳಿಸ್ತದೋ ಆ ಅರ್ಥ ಪೂರ್ಣ ಪ್ರಮಾಣದಲ್ಲಿ ಭಗವಂತನಲ್ಲಿ ಮಾತ್ರ ಇರೋದು. ಹಾಗಾಗಿ ಆ ಪರಮ ಮುಖ್ಯ ವಾಚ್ಯತ್ವ, ಪರಮ ಮುಖ್ಯ ವೃತ್ತಿ ಅಂತ ಕರೀತಾರೆ. ಆ ಪರಮ ಮುಖ್ಯ ವೃತ್ತಿಯಿಂದ ಶಬ್ದಗಳು ಭಗವಂತನನ್ನೇ ಹೇಳುತ್ತದೆ. ಈಗ ಶಿವ ಅಂತನ್ನೋ ಶಬ್ದ ಇದೆ ಅಂತ ಇಟ್ಟುಕೊಳ್ಳೋಣ. ಶಿವ ಅಂತನ್ನೋ ಶಬ್ದ ಪ್ರಸಿದ್ಧನಾದಂತಹ ಶಿವನಲ್ಲಿ ಇದೆ, ಅದು ಮುಖ್ಯ ವೃತ್ತಿ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಶಿವಾಂತರ್ಯಾಮಿಯಾದ ಶಿವ ಅನ್ನೋ ಹೆಸರಿನ ಭಗವಂತನಲ್ಲೇ ಕೂಡುತ್ತದೆ, ಅದು ಪರಮ ಮುಖ್ಯ ವೃತ್ತಿ. ಯಾಕೆ ಅಂದರೆ ಶಿವನಲ್ಲಿ ಶಿವತ್ವ ಅಂತನ್ನೋದೇನಿದೆ ಅದು ಭಗವಂತನ ಅಧೀನ. ಮತ್ತು ಈ ಶಿವನ ಅಂತರ್ಯಾಮಿಯಾಗಿರ್ತಕ್ಕಂಥವನು ಆ ಭಗವಂತ. ಹಾಗಾಗಿ ಅಂತರ್ಯಾಮಿಯಾಗಿರೋದ್ರಿಂದ ಮತ್ತು ಶಿವನಲ್ಲಿ ಇರತಕ್ಕಂತಹ ಶಿವತ್ವ ಅಂತನ್ನೋದು ಕೂಡ ಆ ಭಗವಂತನ ಅಧೀನ ಆಗಿರೋದ್ರಿಂದ ಆ ಶಿವ ಅಂತನ್ನೋ ಶಬ್ದದಿಂದ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾಗೋನು ಭಗವಂತ ನಾರಾಯಣನೇ ಅಂತ. ಹೀಗೆ ಎಲ್ಲಾ ಶಬ್ದಗಳನ್ನು ಕೂಡ ಇಟ್ಟುಕೊಳ್ಬೇಕು. ಹಾಗಾಗಿ ಎಲ್ಲ ಶಬ್ದಗಳಿಂದ ವಾಚ್ಯನಾಗಿರ್ತಕ್ಕಂಥವನು ನೀನು ಅಂತ. ಜರಾಯುಜಂ ಸ್ವೇದಜಮಂಡಜೋದ್ವಿಜಂ ಚರಾಚರಂ ದೇವರ್ಷಿ ಪಿತೃಭೂತಭೇದಂ ದ್ಯೌಖಂ ಕ್ಷಿತಿಶೈಲಸರಿತ್ ಸಮುದ್ರ ದ್ವಿಪಗ್ರಹರ್ಕ್ಷೇತ್ಯಭಿಧೇಯ ಏಕಃ ಯಸ್ಮಿನ್ ಅಸಂಖ್ಯೇಯ ವಿಶೇಷನಾಮ ರೂಪಾಕೃತೌ ಕವಿಭಿಃ ಕಲ್ಪಿತೇಯಂ ಸಂಖ್ಯಾಯಯಾ ತದ್ವದೃಶಾ ವಿನೀಯತೆ ತಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಹಿ ಇತಿ. ಎಲೆ ಭಗವಂತ, ಎಲ್ಲ ಶಬ್ದಗಳು ನಿನ್ನನ್ನ ಹೇಳ್ತಾವೆ ಅಂತ ಹಿಂದೆ ಹೇಳಿದ್ರಲ್ಲ, ಅಷ್ಟೇ ಅಲ್ಲ, ನಿನ್ನಲ್ಲಿ ಅಸಂಖ್ಯವಾದ ಗುಣಗಳು ಇದ್ದಾವೆ, ಅಸಂಖ್ಯವಾದ ನಾಮಗಳು, ಅಸಂಖ್ಯವಾದ ವರ್ಣಗಳು, ಅಸಂಖ್ಯವಾದ ಆಕೃತಿಗಳು, ಇದೆಲ್ಲ ಇದ್ರೂ ಜ್ಞಾನಿಗಳು ದಶಾವತಾರ ಅಥವಾ ಚತುರ್ವಿಂಶತಿ ಅವತಾರ ಅಂತೆಲ್ಲ ಹೇಳ್ತಾರೆ. ದಶಾವತಾರ, ಚತುರ್ವಿಂಶತಿ ಅವತಾರ ಅಂತೆಲ್ಲ ಯಾಕೆ ಹೇಳ್ತಾರೆ? ಅನೇಕ ಆಕಾರಗಳಿದ್ದಾವೆ, ಅನೇಕ ಅವತಾರಗಳಿದ್ದಾವೆ ನಿಂದು. ಆದರೂ ಒಂದು ಸಂಖ್ಯೆಯನ್ನ ಹೇಳ್ತಾರೆ, ಚತುರ್ಮೂರ್ತಿ ಅಂತಾರೆ, ಆಮೇಲೆ ದಶ ಅವತಾರಗಳು ಅಂತಾರೆ, 10 ಅವತಾರ ಅಂತಾರೆ, 24 ಅವತಾರ ಅಂತಾರೆ, 100 ಭಗವಂತನ ರೂಪಗಳು ಅಂತ ಹೇಳ್ತಾರೆ. ಹೀಗೆ ಸಂಖ್ಯೆಯನ್ನ ಕಲ್ಪನೆ ಮಾಡ್ತಾರೆ, ಇಷ್ಟು ಸಂಖ್ಯೆ ಇದೆ ಭಗವಂತನದ್ದು ಅಂತ. ಇದು ಹೇಗೆ ಸಾಧ್ಯ? ಸಂಖ್ಯೆಯಿಂದ ನಿನ್ನನ್ನ ಯಾಕೆ ಹೇಳ್ತಾರೆ? ಅನೇಕ ಅವತಾರಗಳಿದೆ ನಿನಗೆ, ಅಸಂಖ್ಯವಾದ ಅವತಾರಗಳು, ಸಂಖ್ಯೆಯೇ ಇಲ್ಲ. ನಿನ್ನ ಅವತಾರಗಳು ಎಷ್ಟು ಅಂತ ಹೇಳಲಿಕ್ಕೆ ಸಂಖ್ಯೆಯೇ ಇಲ್ಲ. ಅನಂತ ಅವತಾರಗಳು, ಅನಂತ ಮೂರ್ತಿಗಳು, ಅನಂತ ನಾಮಗಳು, ಅನಂತ ವರ್ಣಗಳು. ಯಸ್ಮಿನ್ ಅಸಂಖ್ಯೇಯ ವಿಶೇಷ ನಾಮ ರೂಪಾಕೃತವು, ಅಸಂಖ್ಯೇಯವಾದಂತಹ ವಿಶೇಷ ನಾಮ, ರೂಪ, ಆಕೃತಿ ಇವೆಲ್ಲ ಅಸಂಖ್ಯ. ಹೀಗಿರುವಾಗ ಕವಿಭಿಹಿ ಇಯಂ ಕಲ್ಪಿತ ಸಂಖ್ಯಾ,
ಜ್ಞಾನಿಗಳು ಆ ಸಂಖ್ಯೆಯನ್ನ ಯಾಕೆ ಹೇಳ್ತಾರೆ? ದಶ ಅಂತಾರೆ, ಸಹಸ್ರ ಅಂತಾರೆ, ಚತುರ್ವಿಂಶತಿ ಅಂತಾರೆ. ಈ ಸಂಖ್ಯೆಯನ್ನು ಯಾಕೆ ಬಳಸ್ತಾರೆ ಅಂತಂದ್ರೆ ಅದು ಹೀಗೆ: ಸಂಖ್ಯಾಯಯ ತತ್ವದೃಶ ವಿನೀಯತೆ ತಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಅಂತ. ಸಂಖ್ಯೆ ಈಗ ದಶ, ಚತುರ್ವಿಂಶತಿ ಅಂದ್ರೆ ದಶ ಅಂದ್ರೆ 10 ಅಂತ ಅಷ್ಟೇ ಅರ್ಥ ಅಲ್ಲ. ದಶ ಅಂದ್ರೆ ಅನಂತ ಅಂತಾನೆ ಅರ್ಥ. ಸಹಸ್ರ ಅಂದ್ರೆ 1000 ಅಂತ ಅಷ್ಟೇ ಅರ್ಥ ಅಲ್ಲ. ಸಹಸ್ರ ಅಂತಂದ್ರೂ ಕೂಡ ಅನಂತ ಅಂತಾನೆ ಅರ್ಥ. ಹಾಗೆ ಈ ಈ ಸಂಖ್ಯಾವಾಚಕ ಶಬ್ದಗಳೆಲ್ಲ ಅದೇನು ಹೇಳ್ತದೆ ಅಂದ್ರೆ ಆ 10, 24, 1000 ಅಂತಿಷ್ಟೇ ಹೇಳೋದಿಲ್ಲ. ಅಸಂಖ್ಯ ಅನ್ನೋ ಅರ್ಥವನ್ನೇ ಕೊಡ್ತದೆ. ಅದು ಅನಂತ ಅನ್ನೋ ಅರ್ಥವನ್ನೇ ಕೊಡ್ತದೆ. ಅನಂತ ಅಂತಾನೆ ಹೇಳುವ ಶಬ್ದಗಳವೆಲ್ಲ. ಆದ್ರಿಂದ ದಶಾವತಾರ, ಚತುರ್ವಿಂಶತಿ ಅವತಾರ ಅಂತ ತಿಳಿದ್ರೂ ಕೂಡ ಅದು ತತ್ವಜ್ಞಾನನೇ ಆಗ್ತದೆ. ತತ್ವದೃಶ ವಿನೀಯತೆ ಅದು ಕೂಡ ತತ್ವಜ್ಞಾನವೇ. ಅಂತಹ ತತ್ವಜ್ಞಾನ ಸ್ವರೂಪನಾಗಿದ್ದಿ ನೀನು ಅಂತರ್ಥ. ಅಂತಹ ತತ್ವಜ್ಞಾನ ಸ್ವರೂಪ ನಿಂದು. ಯಾಕೆ ಅಂದ್ರೆ ಜಗತ್ತಿಗೆ ಇಂತಹ ತತ್ವಜ್ಞಾನ ಸಾಂಖ್ಯಶಾಸ್ತ್ರದಿಂದಲೇ ಬರಬೇಕು. ಸಾಂಖ್ಯಶಾಸ್ತ್ರದಿಂದಲೇನೆ ಈ ರೀತಿಯಾದ ತತ್ವಜ್ಞಾನ ಬರಬೇಕು. ಆದರೂ ನಿನ್ನ ಸ್ವರೂಪಭೂತವಾದ ತತ್ವಜ್ಞಾನ ಅದು ಸಾಂಖ್ಯಶಾಸ್ತ್ರದಿಂದ ಬರುವಂಥದ್ದಲ್ಲ. ಈ ಲೋಕದಲ್ಲಿರುವ ಸಾಂಖ್ಯಶಾಸ್ತ್ರಕ್ಕೆ ಮೂಲ ನಿನ್ನ ಸ್ವರೂಪಭೂತವಾದ ಜ್ಞಾನ. ನಿನ್ನ ಸ್ವರೂಪ ಅದು ಸಾಂಖ್ಯಶಾಸ್ತ್ರದಿಂದ ಬರುವಂಥದ್ದಲ್ಲ. ಆದರೆ ಲೋಕಕ್ಕೆ, ಜನರಿಗೆ ನಿನ್ನ ಸ್ವರೂಪಭೂತವಾದ ಜ್ಞಾನ ಅದು ಸಾಂಖ್ಯಶಾಸ್ತ್ರದಿಂದಲೇ ಬರಬೇಕು. ಆ ಕಾರಣದಿಂದ ಸಂಖ್ಯೆಯನ್ನು ಬಳಸ್ತಾರೆ. ಸಂಖ್ಯೆಯನ್ನು ಬಳಸಿ ಹೇಳ್ತಾರೆ. ಆದರೆ ಆ ಸಂಖ್ಯೆಗೆ ಅಷ್ಟೇ ಅರ್ಥ ಅಲ್ಲ. ದಶ ಅಂದ್ರೆ ದಶನೇ ಅಲ್ಲ, ಸಹಸ್ರ ಅಂದ್ರೆ 1000ನೇ ಅಲ್ಲ, ಅನಂತ ಅಂತ ಅರ್ಥ. ಹಾಗಾಗಿ ಲೋಕದಲ್ಲಿ ಅವರಿಗೆ ಬೇರೆ ದಾರಿ ಇಲ್ಲ. ತತ್ವದರ್ಶ ವಿನೀಯತೆ ಅಂತಿದೆ. ದಶಾವತಾರ ಇತ್ಯಾದಿ ಸಂಖ್ಯಾ ವಿನೀಯತೆ ಅಂತ ಅಲ್ಲಿಗೆ ಇಟ್ಟುಕೊಳ್ಬೇಕು. ಅದನ್ನ ವಿಶೇಷೇಣ ನೀಯತೆ ಅಂತ ಅರ್ಥ. ವಿನೀಯತೆ ಅಂದ್ರೆ ವಿಶೇಷೇಣ ನೀಯತೆ, ತಜ್ಞಾನಂ ತದ್ರೂಪಮೇವಹಿ ಆಚಾರ್ಯರ ತಾತ್ಪರ್ಯ ಇದು. ದಶಾವತಾರ ಇತ್ಯಾದಿ ಸಂಖ್ಯಾ ವಿನೀಯತೆ ವಿಶೇಷೇಣ ನೀಯತೆ ತಜ್ಞಾನಂ ತದ್ರೂಪಮೇವಹಿ. ದಶಾವತಾರಗಳು, ಆಮೇಲೆ ಚತುರ್ಮೂರ್ತಿ, ಪಂಚಮೂರ್ತಿಗಳು, ದ್ವಾದಶ ಮೂರ್ತಿಗಳು ಅಂತ ಹೀಗೆಲ್ಲ ವೇದಗಳಲ್ಲಿ ಸಿದ್ಧವಾದಂಥ ಸಂಖ್ಯೆ ಏನಿದೆ, ಇದು ಪರಮಾತ್ಮನ ತತ್ವಜ್ಞಾನದ ಬಲದಿಂದ ಅನಂತ ಅಂತನೇ ತಿಳಿದು ಬರ್ತದೆ. ಯಾಕೆ ಅಂದ್ರೆ ದಶ, ಪಂಚ ಮೊದಲಾದ ಶಬ್ದಗಳೆಲ್ಲ ಅನಂತತ್ವವನ್ನೇ ಹೇಳುತ್ತದೆ. ಹಾಗೆ ತಿಳ್ಕೊಳ್ಳೋದೇ ನಿಜವಾದ ತತ್ವಜ್ಞಾನ. ಯಾಕೆ ಅಂದ್ರೆ ಈ ಜ್ಞಾನ ನಿರ್ದೋಷನಾದಂತಹ ಭಗವಂತನ ಸ್ವರೂಪ. ತತ್ವಜ್ಞಾನ ಸ್ವರೂಪನಾಗಿದ್ದಾನೆ ಭಗವಂತ. ಈ ನಿರ್ದುಷ್ಟನಾದ ಭಗವಂತನ ಸ್ವರೂಪವೇ ದಶ, ಪಂಚ ಮೊದಲಾದ ಶಬ್ದಗಳನ್ನು ಅನಂತ ಅಂತ ತಿಳ್ಕೊಳ್ಳೋದು. ಇದನ್ನ ಉಪನಿಷತ್ತಿನಲ್ಲಿ ವಿಜ್ಞಾನಮಾನಂದಂ ಬ್ರಹ್ಮ ಮೊದಲಾದ ವೇದಗಳು ತಿಳಿಸಿಕೊಡ್ತಾ ಇದೆ. ಆ ಭಗವಂತನ ಸ್ವರೂಪ ಏನು ಅಂತ. ಈ ಅಭಿಪ್ರಾಯದಿಂದ ಯಸ್ಮಿನ್ ಕಲ್ಪಿತಾ ಸಂಖ್ಯಾ, ಈ ಭಾಗವತದ ಶ್ಲೋಕಕ್ಕೆ ಈ ರೀತಿ ಅನ್ವಯ ಮಾಡ್ಕೊಳ್ಬೇಕು. ಯಸ್ಮಿನ್ ಕಲ್ಪಿತಾ ಸಂಖ್ಯಾ, ಯಾವ ಜ್ಞಾನಿಗಳಿಂದ ಈ ಕಲ್ಪಿತವಾದ ಸಂಖ್ಯೆ ಏನಿದೆ, ಯಯಾ ತತ್ವದೃಶ ವಿನೀಯತೆ, ಈ ಸಂಖ್ಯೆಯಿಂದ ತತ್ವದೃಶ ವಿನೀಯತೆ, ತತ್ವಜ್ಞಾನಿಗಳು ಇದನ್ನ ವಿಶೇಷೇಣ ನೀಯತೆ, ವಿಶೇಷವಾಗಿ ಅವರು ಅನಂತ ಅಂತಲೇ ತಿಳಿತಾರೆ. ಆ ತಿಳಿಯೋದೇ ತತ್ವಜ್ಞಾನ, ತತ್ವದೃಶ ವಿನೀಯತೆ. ಅಂತಹ ತಸ್ಮೈ ನಮಃ, ಅಂತಹ
ಸಾಂಖ್ಯ ಸ್ವರೂಪನಾದಂತಹ ನಿನಗೆ ನಮಸ್ಕಾರ. ಅಂತಹ ತತ್ವಜ್ಞಾನಕ್ಕೆ ನಮಸ್ಕಾರ. ಅಂತಹ ತತ್ವಜ್ಞಾನವೇ ಅದು ಸಂಖ್ಯಾ ಸ್ವರೂಪವಾಗಿದೆ. ಅಂತಹ ಭಗವಂತನ ಸ್ವರೂಪಕ್ಕೆ ನಮಸ್ಕಾರ ಅಂತ ಹೀಗೆ ತತ್ವಜ್ಞಾನಕ್ಕೂ ಭಗವಂತನಿಗೂ ಅಭೇದ, ಅವನು ಜ್ಞಾನಸ್ವರೂಪ ಅಂತ ಜ್ಞಾನಕ್ಕೂ ಭಗವಂತನಿಗೂ ಅಭೇದವನ್ನು ಹೇಳ್ತಾ ಇದೆ ಭಾಗವತ. ಈ ರೀತಿ ಆಚಾರ್ಯರು ನಮಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರ ಪ್ರಕಾರ ಈ ಶ್ಲೋಕದಲ್ಲಿ ಸಂಖ್ಯಾ ಯಯ ತತ್ವದೃಶ ವಿನೀಯತೆ ಅಂತ ಆ ರೀತಿ ಇಟ್ಟುಕೊಂಡಿಲ್ಲ. ಅವರು ಸಂಖ್ಯಾಯಯ ತತ್ವದೃಶ ಅಪನೀಯತೆ ಅಂತ ಆ ರೀತಿ ಪಾಠ ಇಟ್ಟುಕೊಂಡಿದ್ದಾರೆ. ಅವರು ಪಾಠವೇ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಅದು ಅಪಪಾಠ, ಅದು ಸರಿಯಾದ ಪಾಠ ಅಲ್ಲ. ಅದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ಹೇಳುವಾಗ ಅಸಂಖ್ಯವಾದ ನಾಮ ರೂಪ ಆಕೃತಿಗಳುಳ್ಳಂತಹ ಪರಮಾತ್ಮನಲ್ಲಿ ಕಪಿಲ ಮೊದಲಾದಂತಹ ಜ್ಞಾನಿಗಳು ಚತುರ್ವಿಂಶತಿ ಮೊದಲಾದ ಸಂಖ್ಯೆಗಳನ್ನು ಕಲ್ಪನೆ ಮಾಡಿದ್ದಾರೆ. ಅದು ತತ್ವಜ್ಞಾನ ಬಂದಾಗ ಹೋಗಿಬಿಡ್ತದೆ. ಅವರಿಗೆ ಸರಿಯಾದ ತತ್ವಜ್ಞಾನ ಇಲ್ಲಂತೆ. ಕಪಿಲಾದಿ ಜ್ಞಾನಿಗಳಿಗೆ ಸರಿಯಾದ ಜ್ಞಾನಿಗಳಲ್ಲ ಅವರು. ಅದಕ್ಕೆ ಅವರು ಈ ಚತುರ್ವಿಂಶತಿ ದಶ ಮೊದಲಾದ ಸಂಖ್ಯೆಗಳನ್ನು ಕಲ್ಪನೆ ಮಾಡಿದ್ದಾರೆ. ಅವರಿಗೆ ನಿಜವಾದ ತತ್ವಜ್ಞಾನ ಬಂದ ಕೂಡಲೇ ಈ ಎಲ್ಲ ಸಂಖ್ಯೆಗಳು ಹೋಗಿಬಿಡತ್ತೆ. ಅಂತಹ ಸಾಂಖ್ಯ ಸಿದ್ಧಾಂತ ಸ್ವರೂಪ ಭಗವಂತ ಅಂತ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಚತುರ್ವಿಂಶತಿ ಪ್ರಕೃತಿ ಮಹದಾದಿ ತತ್ವಗಳು, ಅದರಿಂದ ಗರ್ಭಿತವಾದಂತಹ ಈ ಪ್ರಪಂಚ ಪರಮಾತ್ಮ ಸ್ವರೂಪವಾಗಿರೋದ್ರಿಂದ ಪರಮಾತ್ಮನಲ್ಲಿ ಚತುರ್ವಿಂಶತಿ ಇತ್ಯಾದಿ ಸಂಖ್ಯೆಗಳಿದ್ದಾವೆ. ತತ್ವಜ್ಞಾನ ಬಂದಾಗ ಈ ಸಂಖ್ಯೆಗಳೆಲ್ಲ ಬಾಧಿತವಾಗಿ ಬಿಡತ್ತೆ ಅಂತ ಈ ಥರ ಹೇಳ್ತಾರೆ ಅವರು. ಜ್ಞಾನ ಬಂದ ಕೂಡಲೇ ಬ್ರಹ್ಮಜ್ಞಾನದಿಂದ ಇದೆಲ್ಲ ಬಾಧಿತ ಆಗಿಬಿಡತ್ತೆ. ಆದರೆ ತತ್ವಜ್ಞಾನ ಬಂದಾಗ ಬಾಧಿತವಾಗಿ ಹೋಗತಕ್ಕಂತಹ ಈ ಸಂಖ್ಯಾ ಕಲ್ಪನೆ ಭ್ರಮೆನೆ. ಎಲ್ಲವೂ ಬಾಧಿತ ಆಗತ್ತೆ ಅಂದರೆ ಹಾಗಾದ್ರೆ ಭ್ರಮೆ ಅಂತ ಅರ್ಥ. ಈಗ ನಾವು ತಿಳ್ಕೊಂಡದ್ದು ಭ್ರಮೆ. ಹಾಗಾದ್ರೆ ಕಪಿಲಾದಿ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇಂಥ ಭ್ರಮೆ ಬರ್ತದೆ ಅಂತ ಹೇಳ್ದಂಗಾಯ್ತು. ಅವರು ಭ್ರಮೆ ಇದೆ ಅಂತ ಹೇಳ್ದಂಗಾಯ್ತು. ಇವ್ರು ಯಾರಿಗೂ ತತ್ವಜ್ಞಾನ ಇಲ್ಲ. ಮುಂದೆ ತತ್ವಜ್ಞಾನ ಬಂದಾಗ ಇದೆಲ್ಲ ಬಾಧಿತ ಆಗತ್ತೆ ಅಂದ್ರೆ ಅವರಿಗೆ ಈಗೆಲ್ಲ ಇರೋದು ಭ್ರಮೆ ಅಂತ. ಮಹಾಜ್ಞಾನಿಗಳಿಗೆ ಭ್ರಮೆ ಇದೆ ಅಂತ ಒಪ್ಪದಂಗಾಯ್ತು. ಇದು ಗುರುಗಳ ಮೇಲೆ ಅವರಿಗಿರೋ ಭಕ್ತಿ. ಸಾಂಖ್ಯಾಚಾರ್ಯರು ಕಪಿಲ ಮೊದಲಾದಂಥವರು ಇಲ್ಲದೇ ಇರತಕ್ಕಂತಹ ಸಂಖ್ಯೆಯನ್ನು ಕಲ್ಪನೆ ಮಾಡಿದ್ದಾರೆ ಅವರೆಲ್ಲ. ಹಾಗಾಗಿ ಸಾಂಖ್ಯ ಸಿದ್ಧಾಂತವೇ ಒಂದು ಭ್ರಮೆ. ಅದರಿಂದ ಅಭಿನ್ನನಾದವನು ಭಗವಂತ. ಸಾಂಖ್ಯ ಸ್ವರೂಪ ಭಗವಂತ ಅಂತ ಹೇಳಿದ್ರೆ ಪರಮಾತ್ಮನು ಬ್ರಹ್ಮಸ್ವರೂಪ ಅಂತ ಆಯ್ತು ಅವ್ರ ಪ್ರಕಾರ. ಎಷ್ಟು ವಿಚಿತ್ರವಾಗಿದೆ ಅವರ ಮಾತುಗಳು. ಸಾಂಖ್ಯ ಸ್ವರೂಪನಾಗಿದ್ದಾನೆ ಭಗವಂತ ಅಂತ ಹೇಳ್ತಾರೆ. ಸಾಂಖ್ಯ ಶಾಸ್ತ್ರವೇ ಭ್ರಮೆ. ಯಾಕೆ? ತತ್ವಜ್ಞಾನ ಬಂದಾಗ ಬಾಧಿತ ಆಗತ್ತೆ. ಸಾಂಖ್ಯಶಾಸ್ತ್ರ ಪ್ರವರ್ತಕರಾಗಿರ್ತಂತಹ ಕಪಿಲ ಮೊದಲಾದವರೆಲ್ಲ ಅವರು ಇಲ್ಲದೇ ಇರತಕ್ಕಂತಹ ಸಂಖ್ಯೆಗಳನ್ನು ಕಲ್ಪನೆ ಮಾಡಿದ್ದಾರೆ. ತತ್ವಜ್ಞಾನ ಬಂದಾಗ ಈ ಸಂಖ್ಯೆಗಳೆಲ್ಲ ತೊಲಗಿ ಬಿಡುತ್ತದೆ. ಆದ್ರಿಂದ ಇದು ಭ್ರಮೆ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಅವರೆಲ್ಲ ಭ್ರಮೆ ಇರತಕ್ಕಂಥವರು ತತ್ವಜ್ಞಾನಿಗಳು, ಇದವರೆಲ್ಲ ಕಪಿಲಾದಿಗಳು. ಆಫ್ ಮಾಡು, ಆನ್ ಮಾಡಿದ್ದೆ. ಅಂತ ಈ ರೀತಿ ಅವರ ಸಿದ್ಧಾಂತ ಪ್ರಕಾರ ಕಪಿಲಾದಿಗಳಿಗೆಲ್ಲ ಅಪಚಾರ ಮಾಡತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಇನ್ನು ವೀರರಾಗ ವ್ಯಾಖ್ಯಾನದಲ್ಲೂ ಕೂಡ ಅವರು ಬೇರೆಯವರು ಉಳಿದವರೆಲ್ಲ ಅನಂತ ಸಂಖ್ಯಾಕ ಪ್ರಪಂಚಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಾಮಾನ್ಯ ಜನರಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಚತುರ್ವಿಂಶತಿ ಇತ್ಯಾದಿ ಸಂಖ್ಯೆಗಳನ್ನು ಕಲ್ಪನೆ ಮಾಡಿದ್ದಾರೆ.
ಅನಂತ ವೈಭವವುಳ್ಳವನು ಪರಮಾತ್ಮ. ಈ ರೀತಿ ತತ್ವಜ್ಞಾನ ಬಂದಾಗ ಹಿಂದೆ ಕಲ್ಪನೆ ಮಾಡಿರ್ತಕ್ಕಂಥ ಸಂಖ್ಯೆಗಳೆಲ್ಲ ಇಲ್ಲ ಆಗಿಬಿಡತ್ತೆ ಅಂತ. ಇದು ಅದೇ ಅರ್ಥ ಒಂದ್ ರೀತಿ. ಈಗ ಸಾಮಾನ್ಯ ಜನರಿಗೆ ತಿಳಿಸಿಕೊಡೋ ಉದ್ದೇಶದಿಂದ ಚತುರ್ವಿಂಶತಿ ದಶ ಅಂತ ಇರ್ತ ಸಂಖ್ಯೆ ಕಲ್ಪನೆ ಮಾಡಿದ್ದಾರೆ, ಸರಿ. ಆದರೆ ಮುಂದೆ ತತ್ವಜ್ಞಾನ ಬಂದಾಗ ಈಗ ಕಲ್ಪನೆ ಮಾಡಿದ ಸಂಖ್ಯೆಗಳೆಲ್ಲ ಇಲ್ಲ ಅಂತ ಆಗ್ಬಿಡತ್ತೆ. ಅನಂತ ವೈಭವವುಳ್ಳಂತಹ ಈ ಜಗತ್ತನ್ನ ತಿಳಿಸಿಕೊಡುವ ಉದ್ದೇಶದಿಂದ ಸಾಮಾನ್ಯ ಜನರಿಗೆ ಸುಲಭವಾಗಿ ತಿಳಿಸಿಕೊಡಬೇಕು. ಅದಕ್ಕೋಸ್ಕರ ಅನಂತ ವಸ್ತುಗಳನ್ನ 24, 10 ಅಂತ ಈ ರೀತಿ ವಿಭಾಗ ಮಾಡಿ ತಿಳಿಸ್ತಾರೆ. ನಿಜವಾಗಲೂ ತತ್ವಗಳು ಅನಂತ ಅನಂತ ಆದರೂ ಕೂಡ ಅವುಗಳನ್ನು 24 ಅಂತ ವರ್ಣನೆ ಮಾಡ್ತಾರೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಉದಾಹರಣೆಗೆ ಈಗ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಅಂತೆಲ್ಲ ಹೇಳ್ತೇವೆ. ಪ್ರಪಂಚದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳಿದ್ದಾವೆ ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 5 ಜ್ಞಾನೇಂದ್ರಿಯಗಳಿದ್ದಾವೆ. ಅನಂತ ವ್ಯಕ್ತಿಗಳಲ್ಲಿ ಅನಂತ ಜ್ಞಾನೇಂದ್ರಿಯಗಳಿದ್ದಾವೆ. ಆದರೂ 5 ಬಗೆ, ಕಣ್ಣು, ಕಿವಿ, ಮೂಗು ಮುಂತಾಗಿ 5 ಬಗೆ ಹೊರತುಗಳು, ಆ ರೀತಿ ಅರ್ಥ ಹೊರತು ಇಂದ್ರಿಯಗಳೇ 5 ಅಂತ ಅರ್ಥ ಅಲ್ಲ. ಹಾಗಾಗಿ ಅನಂತ ಪದಾರ್ಥಗಳು ಇದ್ರೂ ಕೂಡ ಅವು ಕೇವಲ 24 ಬಗೆ ಅಂತ ಇದು ಒಂದು ಸಂಖ್ಯಾ ಕಲ್ಪನೆ. ಆದರೆ ತತ್ವಜ್ಞಾನ ಬಂದಾಗ ಈ ಸಂಖ್ಯೆಗಳೆಲ್ಲ ಬಾಧಿತ ಆಗಿಬಿಡತ್ತೆ ಅಂತ ಹೇಳ್ತಾರಲ್ಲ, ಇದು ಸರಿಯಲ್ಲ. ಯಾವ ಸಂಖ್ಯೆಗಳು ಬಾಧಿತ ಆಗೋದಿಲ್ಲ. ಯಾಕೆಂದ್ರೆ ಆ ಅನಂತ ಅಂತ ಹೇಳೋದಕ್ಕೂ 24, 10 ಅಂತ ಹೇಳೋದಕ್ಕೂ ವಿರೋಧ ಇಲ್ಲ. ಆ ಎಲ್ಲ ಶಬ್ದಗಳು ಅನಂತತ್ವವನ್ನೇ ತಿಳಿಸಿಕೊಡ್ತದೆ. ಮತ್ತೆ ಅವ್ರು ಇಟ್ಕೊಂಡಿರೋ ಪಾಠನೂ ಸರಿಯಲ್ಲ. ತತ್ವದೃಶ ವಿನೀಯತೆ ಅಂತ ಇರೋದಲ್ಲಿ ಅದನ್ನ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ ನಮಗೆ. ವಿನೀಯತೆ ವಿಶೇಷೇಣ ನೀಯತೆ ಅಂತ. ಅವರು ಅದನ್ನು ಬಿಟ್ಟು ತತ್ವದೃಶ ಅಪನೀಯತೆ ಅಂತ ಇಟ್ಟುಕೊಂಡಿದ್ದಾರೆ ಅವರು ಪಾಠವನ್ನ. ಅದು ಸರಿಯಲ್ಲ. ಹಾಗಾಗಿ ಮಧ್ವಾಚಾರ್ಯ ತೋರಿಸಿಕೊಟ್ಟಂತಹ ಮಾರ್ಗ ದ್ವಾದಶ, ಪಂಚದಶ ಅಂತ ಈ ರೀತಿ ಹೇಳೋದು ಅನಂತ ಅನ್ನೋ ಅಭಿಪ್ರಾಯದಿಂದಲೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಶಬ್ದಗಳಿಗೆಲ್ಲ ಅನಂತತ್ವ ಇದೆ. ಆ ಶಬ್ದಗಳೆಲ್ಲ ಅನಂತತ್ವವನ್ನೇ ಹೇಳುತ್ತದೆ. ಈ ರೀತಿ ತಿಳಿಯೋದೇ ತತ್ವಜ್ಞಾನ. ಅಂತಹ ತತ್ವಜ್ಞಾನ ಸ್ವರೂಪನಾದಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೀಗೆ ಕೂರ್ಮರೂಪಿಯಾದ ಭಗವಂತನನ್ನ ಅರ್ಯಮ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಸ್ಮಿನ್ ಅಸಂಖ್ಯೇಯ ವಿಶೇಷನಾಮ ರೂಪಾಕೃತೌ ಕವಿಭಿಃ ಕಲ್ಪಿತೇಯಂ ಸಂಖ್ಯಾಯಯಾ ತತ್ವದೃಶಾ ವಿನೀಯತೆ ತಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಹಿ ಇತಿ. ಇತಿ ಅನ್ನೋದನ್ನ ಮೊದಲು ಇಮಂ ಮಂತ್ರಂ ಚ ಅನುಜಪತಿ ಅಂತನ್ನೋದಿಗೆ ಅನ್ವಯ ಇಟ್ಕೊಳ್ಬೇಕು. ಇತಿ ಅನುಜಪತಿ, ಅರ್ಯಮ ಇತಿ ಅನುಜಪತಿ. ಅಲ್ಲಿಂದ ಹಿರಣ್ಮಯೇತು ಭಗವಾನ್ ಅಂತ ಪ್ರಾರಂಭ ಮಾಡಿ ಇತಿ ಮಂತ್ರಂ ಅನುಜಪತಿ ಅಂತ ಏನು ಬರ್ತದೆ ಆ ಮಂತ್ರ ಯಾವುದು ಅಂದ್ರೆ ಓಂ ನಮೋ ಭಗವತೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಇದು ಕೂರ್ಮರೂಪಿಯಾದ ಭಗವಂತನ ಸ್ತೋತ್ರವನ್ನ ಹಿರಣ್ಮಯ ಖಂಡದಲ್ಲಿ ಮಾಡಿ ಅರ್ಯಮ ಅನ್ನೋನು ಮಾಡಿದ್ದು. ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಲಕ್ಷಿತಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಯಸೆ ನಮೋ ಅವಸ್ಥಾನಾಯ ನಮಸ್ತೆ. ಯದ್ರೂಪಮೇ ತನ್ನಿಜಮಾಯಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪರೂಪಿತಂ ಸಂಖ್ಯಾನಯಸ್ಯಾಸ್ತ್ಯ ಯಥೋಪಲಂಭನಾತ್ ತಸ್ಮೈ ನಮಸ್ತೆ ವ್ಯಪದೇಶ್ಯರೂಪಿಣೆ. ಜರಾಯುಜಂ ಸ್ವೇದಜಮಂಡಜೋದ್ಬಿಜಂ ಚರಾಚರಂ ದೇವರ್ಷಿ ಪಿತೃಭೂತಭೇದಂ ದ್ಯೌಃಖಂ ಕ್ಷಿತಿಶೈಲಸರಿತ್ಸಮುದ್ರ ದ್ವಿಪಗ್ರಹ ಕ್ಷೇತ್ಯಭಿಧೇಯ ಏಕಃ ಯಸ್ಮಿನ್ನ ಸಂಖ್ಯೇಯ ವಿಶೇಷನಾಮ ರೂಪಾಕೃತೌ ಕವಿಭಿಃ ಕಲ್ಪಿತೇಯಂ ಸಂಖ್ಯಾಯಯಾ ತತ್ವದೃಶಾ ವಿನೀಯತೆ ತಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಹಿ ಇತಿ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಈ ಬಾಧಕ ಅರ್ಥ ಇತ್ತು ನಾವು ಬ್ಲಾದ್ ಕೂಡ ನೋಡಿರ್ಲಿ ನಾವು.
ಹೌದು. ಪೂಜಾಗ್ನಿನ ಅದಕ್ಕೂ ಆ ಒಂದು ದೃಷ್ಟಾಂತ ನೋಡಿರ್ಲ ನಾವು, ಹ್ಮ್ ರೈಟ್. ವ್ಯವಹಾರಿಕಾಯ